ಹಾಯ್ ಹಲೋ ನಮಸ್ಕಾರ. ನಾನು ನಿನ್ನ ಪ್ರೀತಿಯ ಮನು ಮಾತನಾಡ್ತಾ ಇರೋದು. ಇವತ್ತು ವಿಡಿಯೋ ಮಾಡ್ತಾರ ಕಾರಣ ಏನಪ್ಪಾ ಅಂದ್ರೆ ನಾನು ನಂದಿ ಬೆಟ್ಟಕ್ಕೆ ಹೋಗ್ತಾ ಇದ್ದೀನಿ. ಡೀಟೇಲ್ ಆಗಿ ಎಕ್ಸ್ಪ್ಲೇನ್ ಮಾಡ್ಬೇಕಂತ ಹೋಗ್ತಾ ಇದ್ದೀನಿ. ಬನ್ನಿ ಅಲ್ಲಿ ಎಕ್ಸ್ಪ್ಲೇನ್ ಮಾಡ್ಕೊತೀನಿ. ಈಗ ನಂದಿ ವಿಲ್ಸ್ ಟರ್ನಿಂಗ್ ಪಾಯಿಂಟ್ ಅಲ್ಲಿ ನಾವಿದ್ದೀವಿ. ಕೇವಲ ಇನ್ನು 4 ಕಿಲೋಮೀಟರ್ ಇದೆ. ನೋಡಿ ಇಲ್ಲಿ ನೋಡ್ಬೋದು, ನಂದಿ ಬೆಟ್ಟಕ್ಕೆ ಕೇವಲ 4 ಕಿಲೋಮೀಟರ್. ಇಲ್ಲಿ ಆಕ್ಚುಲಿ ಸ್ಟಾರ್ಟ್ ಆಗಿದೆ ಲವರ್ಸ್ ಮಿಲ್ಸ್ ಅಂತೆ. ನೋಡಿ ಹೋಗ್ತಾ ಇರ್ಬೋದು, ಗಾಡಿಗಳೆಲ್ಲ ಬೈಕ್ಸ್ ಎಲ್ಲ ಹೋಗ್ತಾ ಇದೆ. ಈಗ ಏನಿದ್ರು ನೀವು 5 ಗಂಟೆ ಒಳಗಡೆ ಅಲ್ಲಿ ಜಾಗ ತಲ್ಕೊಂಡ್ರೆ ಟ್ರಾಫಿಕ್ ಎಲ್ಲ ಕಡಿಮೆ ಇರುತ್ತೆ. ಬಟ್ 5 ಗಂಟೆ ಮೇಲೆ ಆದ್ರೆ ಟ್ರಾಫಿಕ್ ಜಾಸ್ತಿ ಆಗುತ್ತೆ. ಈಗ ಬೇಗ ಬೆಳಗಾಗೋದ್ರಿಂದ ವೆದರ್ ಕೂಡ ನೋಡ್ಲಿಕ್ಕೆ ಆಗಲ್ಲ. ಕಾರುಗಳು ಎಲ್ಲ ಹೋಗ್ತಾ ಇರುತ್ತೆ. ಇಲ್ಲಿ ಬಂದು 2 ರೋಡ್ ಹೋಗುತ್ತೆ. ಇದು ಬಂದು ಡೈರೆಕ್ಟ್ ನಂದಿ ಹಿಲ್ಸ್ ಹೋಗುತ್ತೆ. ಇದು ಬಂದು ಭೋಗನಂದೀಶ್ವರ ನೋಡ್ಕೊಂಡು ನಂದಿ ಹಿಲ್ಸ್ ಹೋಗ್ಬೇಕಾಗುತ್ತೆ. ಬನ್ನಿ ನೆಕ್ಸ್ಟ್ ವಿಡಿಯೋನ ಅಲ್ಲಿ ಹೋಗಿ ಎಕ್ಸ್ಪ್ಲೋರ್ ಮಾಡ್ಕೊಡ್ತೀನಿ. ನಾವಿಲ್ಲಿ ಟೀ ಕುಡಿಲಿಕ್ಕೆ ಬಂದಿರೆ, ಚಳಿ ಆಗ್ತಾ ಇತ್ತು ಜಾಸ್ತಿ, ಅದಕ್ಕೆ ಟೀ ಕುಡಿಯಕ್ಕೆ ನಾವು ಟೀ ಕುಡಿತಾ ಇದ್ರೆ ಹಾಗೂ ಹಲವಾರು ಗಾಡಿಗಳು ಮತ್ತೆ ಇಲ್ಲಿ ಹೋಗ್ತಾ ಇದೆ. ಎಲ್ಲ ಲವರ್ಸ್ ಗಳ ಸಂತೆನೆ ಅಂತ ಹೇಳ್ಬೋದು. ಟಿಟಿಗಳು ಕೂಡ ಹೋಗ್ತಾ ಇದಾವೆ ನೋಡಿ ಇಲ್ಲೆಲ್ಲ. ಓಕೆ, ಆಕ್ಚುಲಿ ನಾನು ಆಗ್ಲೇನೆ ಹೇಳ್ದೆ ಟ್ರಾಫಿಕ್ ತುಂಬಾ ಆಗುತ್ತೆ ಅಂದ್ಬಿಟ್ಟು. ಇವತ್ತು ವೀಕೆಂಡ್ ಇರೋದ್ರಿಂದ ಫುಲ್ ಟ್ರಾಫಿಕ್ ಇದೆ, ನೋಡ್ಬೋದು ಇಲ್ಲಿ ನೋಡಿ ಟ್ರಾಫಿಕ್ ಯಾವ ತರ ಇದೆ ಅಂದ್ಬಿಟ್ಟು. ನಮ್ಮ ಫ್ರೆಂಡ್ಸ್ ಕೂಡ ಇಲ್ಲೇ ಇದಾರೆ ನೋಡಿ, ಇವರು ಲಿಖಿತ್ ಕುಮಾರ್. ಟ್ರಾಫಿಕ್ ಕ್ಲಿಯರ್ ಯಾವಾಗ ಆಗುತ್ತಾ ಗೊತ್ತಿಲ್ಲ. ಸಂಡೇ ಅಂತೂ ವೀಕೆಂಡ್ ಅಲ್ಲಿ ಹೆವಿ ಟ್ರಾಫಿಕ್ ಗುರು. ಅದ್ರಲ್ಲಿ ಇಲ್ಲಿ ಲವರ್ಸ್ ಗಳೇ ಜಾಸ್ತಿ, ನೋಡ್ಬೋದು ಇಲ್ಲಿ ಯಾವ ತರ ಇದಾರೆ ಕಪಲ್ಸ್. ಹಾಗೆ ಇಲ್ಲಿ ನೋಡ್ಬೋದು ಚಳಿಲಿ ಜೋಳ ಕೂಡ ಮಾರ್ತಾ ಇರ್ತಾರೆ ನಂದಿ ಹಿಲ್ಸ್ ಹೋಗೋ ರೋಡಲ್ಲಿ. ಈ ಟೈಮಲ್ಲಿ ಜೋಳ ಸಿಗೋದೇ ಕಷ್ಟ, ಅದ್ರಲ್ಲೂ ಇವರು ತೋಟದಲ್ಲಿ ಬೆಳ್ದಿರೋಂತ ಜೋಳನ ಮಾರ್ತಾ ಇರ್ತಾರೆ. ಅಜ್ಜಿ ನೋಡ್ಬೋದು ಚಳಿಯಲ್ಲಿ ಯಾವ ತರ ಕೂತಿದ್ದಾರೆ ಅನ್ಬಿಟ್ಟು. ಆಕ್ಚುಲಿ ನಾನು ಆಗ್ಲೇನೆ ಹೇಳ್ದೆ 5 ಗಂಟೆ ಒಳಗಡೆನೆ ಇರ್ಬೇಕು ಅಂತ. ಆದ್ರೂ 5 ಗಂಟೆ ಒಳಗಡೆನೆ ಇದ್ರು ಇಷ್ಟು ಟ್ರಾಫಿಕ್ ಇದೆ ಗುರು. ಇವತ್ತು ಸಂಡೇ ಬೇರೆ. ಲವರ್ಸ್ ಗಳು ನೋಡ್ಬೋದು ಯಾವ ತರ ಕಪಲ್ಸ್ ಇದಾರೆ ಗಾಡಿಯಲ್ಲಿ. ಜೋಡಿ 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 ಎಲ್ಲರಿಗೂ ಟ್ರಾಫಿಕ್ ಇದೆ ನೋಡ್ ಗುರು. ಮುಂದೆನೆ ಅಂತಲ್ಲ ಟ್ರಾಫಿಕ್, ಇನ್ನೇ ಎಲ್ಲವರೆಗೂ ಇಲ್ಲಿ ಕಾರ್ಗಳಿಂದ ಇರೋದ್ರಿಂದಾನೆ ಟ್ರಾಫಿಕ್ ಗುರು. ಬೈಕ್ಸ್ ಅಂತೂ ಬೇಡವೇ ಬೇಡ, ಆ ತರ ಇದೆ. ಗಾಡಿಗಳು ಹೋಗಕ್ಕೆ ಜಾಗ ಇಲ್ಲ, ಆ ತರ ವೆದರ್ ಇದೆ ಇಲ್ಲಿ. ನೋಡ್ತಾ ಇರ್ಬೋದು ಯಾವ ತರ ಇದೆ ಅನ್ಬಿಟ್ಟು. ಹೋಗ್ತಾ ಇದಾರೆ ನಮ್ಮ ಹುಡುಗರು, ಸಂಧಿ ಗುದ್ದಿ ಇಲ್ಲೆಲ್ಲ ಮುಗಿಸ್ಕೊಂಡು ಹೋಗ್ತಾ ಇದಾರೆ ಗುರು. ಈ ಗಾಡಿಗಳಲ್ಲಿ ಹೋಗೋದ್ಕಿಂತ ಆರಾಮಾಗೆ ನಡ್ಕೊಂಡೇ ಹೋಗ್ಬಿಡ್ಬೋದು ಗುರು, ಆ ತರ ಟ್ರಾಫಿಕ್ ಇದೆ. ಟ್ರಾಫಿಕ್ ಬಂದು ಎಲ್ಲವರೆಗೂ ಇರುತ್ತಂದ್ರೆ ಮಾರ್ನಿಂಗು ಇಲ್ಲಿ ಹೋಗ್ಬೇಕಾದ್ರೆ ಇಲ್ಲಿ ಪೊಲೀಸರು ಅಡ್ಡಾಕೊಂತಾರಲ್ಲ ಅಲ್ಲಿವರೆಗೂ ಇರುತ್ತೆ. ನೋಡ್ಬೋದು ಇಲ್ಲಿ ಬ್ಯಾರಿಕೇಡ್ಸ್ ಎಲ್ಲ ಇಟ್ಟಿದಾರಲ್ಲ, ಅಲ್ಲಿವರೆಗೂ ಟ್ರಾಫಿಕ್ ಇರುತ್ತೆ. ಆಮೇಲೆ ಅಲ್ಲೆಲ್ಲ ಮುಂದ್ಗಡೆ ನೋಡ್ಬೋದು ರೋಡ್ ಎಲ್ಲ ಫ್ರೀ ಇರುತ್ತೆ. ಅಲ್ಲಿಂದ ರೋಡ್ ಎಲ್ಲ ಫ್ರೀ ಇರುತ್ತೆ ಅಂತ ಹೇಳ್ದೆ, ಹಾಗೆ ಇಲ್ಲಿ ಫ್ರೀ ಇದೆ. ಈಗ ಆರಾಮಾಗಿ ಜಾಲಿಯಾಗಿ ಹೋಗ್ತಾ ಇದ್ರಿ, ಜಾಲಿ ಜಾಲಿ ನೋಡ್ಬೋದು ಇಲ್ಲಿ ಯಾವ ತರ ಹೋಗ್ತಾ ಇದಾರೆ. ಕ್ಯೂಟ್ ಕಪಲ್ಸ್ ಗಳೇ ಎಲ್ಲ ಒಂದೊಂದರ ಕಪಲ್ಸ್ ಹೋಗ್ತಾರೆ. ನಮ್ಮಂತ ಸಿಂಗಲ್ ಲೈಫ್ ಏನ್ ಗುರು. ರೋಡ್ ಬಂದ್ಬಿಟ್ಟು ಒಂಥರ ವೇವ್ ರೋಡು. ವೇವ್ ಅಂದ್ರೆ ಒಂಥರ ಹಾವುಗಳು ಓಡಾಡ್ತಾವಲ್ಲ, ಆ ತರ ವೇವ್ ಇದು. ನೋಡ್ತಾ ಇರ್ಬೋದು. ಈಗ ಒಂದ್ಸತಿ ಹೋದ್ರೆ ಆಗ ಒಂದ್ಸತಿ ಸುತ್ತೊಡಿಬೇಕು. ಯಾವ ತರ ಇದೆ ನೋಡಿ ರೋಡು, ವೇವ್ ರೋಡ್. ಇಲ್ಲಿ ಬೈಕ್ ಮಾತ್ರ ಯಾವ್ದೇ ಲೋಕಲ್ ಬೈಕ್ಸ್ ಯಾವ ಅದೇ ರೀತಿ ಗಾಡಿ ಆಲ್ಮೋಸ್ಟ್ ಅಲ್ಲಿ ಮುಂಚೆ ಎಲ್ಲ ರೋಡ್ ಎಲ್ಲ ಇರ್ಲಿಲ್ಲ, ರೋಡ್ ಎಲ್ಲ ಕಿತ್ತೋಗಿತ್ತು. ಈಗ ರೋಡು ಕೂಡ ಟಾರ್ ರೋಡ್ ಎಲ್ಲ ನೀಟಾಗಿ ರೋಡ್ ಕೂಡ ವ್ಯವಸ್ಥೆ ಮಾಡಿದ್ದಾರೆ. ನಾವು ನಮ್ಮ ರಾಜ್ಯನ ಪಲ್ಸರ್ ಬೈಕ್ ಅಲ್ಲಿ ಹೋಗ್ತಾ ಇದೀವಿ ನೋಡ್ಬೋದು ಗುರು. ಆಲ್ಮೋಸ್ಟ್ ಅಲ್ಲಿ ನಮ್ ಕಡೆ ಎಲ್ಲ ಮಂಜು ಕಡಿಮೆ ಇರುತ್ತೆ. ಈ ಕಡೆ ನೋಡ್ತಾ ಇರ್ಬೋದು ಮಂಜು ಬೀಳ್ತಾ ಇದೆ. ಹಾಗೆ ಇಲ್ಲಿ ರೋಡಲ್ಲೇ ಎಕ್ಸೋವಾಗ ತುಂಬಾ ಕೇರ್ಫುಲ್ ಆಗಿ ಎಕ್ಸ್ಬೇಕು, ಯಾಕಂದ್ರೆ ಬ್ರೇಕು ಆತರ ಏನ ಫೈಲರ್ ಆದ್ರೆ ಸೀದಾ ಕೆಳಗಡೆ ಹೋಗ್ಬಿಡ್ತೀರಾ. ನೋಡ್ತಾ ಇರ್ಬೋದು ಫಾಗ್ ಯಾವ ತರ ಇದೆ ಅಂತ ನೋಡಿ. ಫಾಗು ನಮ್ ಕಡೆ ಎಲ್ಲ ಈಗ ಫಾಗ್ ಕೂಡ ಇಲ್ಲ. ವೆದರ್ ನೋಡಕ್ಕೆ ನಮ್ ಜನ ಬರ್ತಾ ಇದಾರೆ. ರೋಡ್ ನೆಕ್ಸ್ಬೇಕಾದ್ರೆ ಆರಾಮಾಗಿ ನಿಧಾನಕ್ಕೆ ಎಕ್ಸ್ಬೇಕು. ನೋಡಿ ರೋಡ್ ಯಾವ ತರ ಇದೆ, ಒಂಥರ ವೇವ್ ಲೈನ್ಸ್. ಬೆಟ್ಟ ಇರುತ್ತೆ. ಬೆಟ್ಟಕ್ಕೆ ಯಾವ ತರ ಎಕ್ತಿರೋ ಅದೇ ರೀತಿ ನಿಧಾನಕ್ಕೆ ಎಕ್ಬೇಕು. ಬ್ರೇಕ್ ಏನಾನ ಯಾವ ಮಾರಿ ಫೇಲ್ಯೂರ್ ಆದ್ರೆ ಇಲ್ಲ ಅಂತ ತಿಳ್ಕೊಬೇಕಾಗುತ್ತೆ. ನೋಡಿ ನಮ್ ಬೈಕ್ಸ್ ಯಾವ ತರ ಹೋಗ್ತಾ ಇದೆ. ಈ ವೆದರ್ ಮಾತ್ರ ಒಂಥರ ಅಲ್ಟಿನೇ ಅಂತ ಹೇಳ್ಬೋದು ಗುರು. ನೋಡಿ ಗುರು, ಆ ಫಾಗಲ್ಲಿ ಈ ಎಂಜಾಯ್ ಮಾಡಕ್ಕೆ ಈ ಟೈಮ್ ಓಕೆ. ನಮ್ ಸಮ್ಮರ್ ಗಿಂತ ಈ ಟೈಮ್ ಎಲ್ಲ ಬೆಸ್ಟ್ ಆಗಿರುತ್ತೆ. ಆದ್ರೆ ಬೈಕರ್ಸ್ ಮಾತ್ರ ಎಕ್ಸಾಮ್ ಮಾತ್ರ ನಿಧಾನ ನೋಡ್ಕೊಂಡು ಕೇರ್ಫುಲ್ ಆಗಿ ಎಕ್ಸಿ ಫ್ರೆಂಡ್ಸ್. ಕೇರ್ಫುಲ್ ಆಗಿ ಹೋಗ್ಬೇಕು. ಮಳೆ ತರ ಹೋಗ್ತಾ ಇದೆ. ಇಲ್ಲೊಂದು ಕಪಲ್ಸ್ ಹೋಗ್ತಾ ಇದಾರೆ. ನೋಡಿ ಯಾವ ತರ ಫಾಗಿದೆ.
ಇಲ್ಲಿ ಕೆಳಗಡೆ ಎಲ್ಲ ನೋಡ್ಬೋದು, ಬರ್ತಾ ಇದೆ ಗಾಡೀಸ್ ಅಲ್ಲೇ. ಆರಾಮಾಗಿ ಬೇರೆ ಕೆಟ್ಸ್ ಎಲ್ಲ ಇದೆ, ಆರಾಮ್ ನೋಡ್ಕೊಂಡು ಡ್ರೈವ್ ಮಾಡ್ಬೇಕು ಸೇಫ್ ಆಗಿ. ನೀವು ನೋಡ್ತಾ ಇರ್ಬೋದು, ರೋಡ್ ಮಾತ್ರ ಏನು ಕಾಣಿಸ್ತಾ ಇಲ್ಲ, ಆ ತರ ಫಾಗ್ ಕ್ಲೋಸ್ ಆಗ್ಬಿಟ್ಟಿದೆ. ನೋಡಿ ಸೈಡ್ ವೆದರ್ ನೋಡಿ, ಇಲ್ಲಿ ಫಾಗ್ ಯಾವ ತರ ಕಾಣಿಸ್ತಾ ಇದೆಯಾ? ವೆದರ್ ಮಾತ್ರ ಅಲ್ಟಿ ಅಂತಾನೆ ಹೇಳ್ಬೋದು. ಬೈಕ್ಸ್ ಎಲ್ಲ ಹಿಂದ್ಗಡೆ ಬರ್ತಾ ಇದೆ, ಯಾವ ರೀತಿ ಬರ್ತಾ ಇದೆ, ಮಳೆ ಬಿದ್ದಂಗ್ ಬೀಳ್ತಾ ಇದೆ ರೋಡ್ ನಲ್ಲಿ ಎಲ್ಲ ನೋಡ್ತಾ ಇರ್ಬೋದು ನೀವು. ಬಿ ಕೇರ್ಫುಲ್ ಆಗಿ ಎಕ್ಸ್ಬೇಕು, ಆದ್ರೆ ಈ ಮಳೆಗೂ ಈ ವೆದರ್ ಮಾತ್ರ ತುಂಬಾ ಅಲ್ಟಿಯಾಗಿರುತ್ತೆ. ನೋಡಿ ನಮ್ ಬೈಕರ್ಸ್ ಎಲ್ಲ ಬರ್ತಾ ಇದ್ರೆ, ಇಂತೂ ನಾವು ಬಂದು ನಂದಿ ಬೆಟ್ಟಕ್ಕೆ ತಲುಪಿದ್ವಿ. ಈ ವೆದರ್ ನೋಡ್ತಾ ಇರ್ಬೋದು ಯಾವ ತರ ಇದೆ ಅನ್ಬಿಟ್ಟು, ಏನು ಕಾಣಿಸ್ತಾ ಇಲ್ಲ ಫಾಗಲ್ಲಿ. ಇಲ್ಲಿ ನಮ್ಮ ಟ್ರಾಫಿಕ್ ಪೊಲೀಸರು ಕೂಡ ಇಲ್ಲಿ ನಿಂತ್ಕೊಂಡಿದ್ದಾರೆ, ಮುಂದೆ ಹೋಗಿ ಅಂತ ಹೇಳ್ತಾ ಇದಾರೆ. ಇಲ್ಲಿ ಬಂದ್ಬಿಟ್ರು ಟ್ರಾಫಿಕ್ ಕೂಡ ಹೆವಿ ಕ್ರೌಡ್, ವೆದರ್ ಮಾತ್ರ ತುಂಬಾ ಇದಾರೆ, ಟ್ರಾಫಿಕ್ ಎಲ್ಲ ಫುಲ್ ಗುರು. ಇಲ್ಲಿ ನೋಡ್ತಾ ಇರ್ಬೋದು ಲವರ್ಸ್ ಯಾವ ತರ ಇದಾರೆ ಅಂತ. ನೋಡಿ ಬೈಕ್ಸ್ ಮಾತ್ರ ಯಾವ್ದಕ್ಕೂ ಹಿಂದ್ಗಡೆ ಹಾಕೋಬೇಕು, ಮುಂದ್ಗಡೆ ಹಾಕಿದಿರ ಅಂದ್ರೆ ಬೈಕ್ಸ್ ತೆಗಿಯೋಕೆ ತುಂಬಾ ಕಷ್ಟ ಆಗುತ್ತೆ. ನೋಡಿ ಇಲ್ಲಿ ಬೈಕ್ಸ್ ಯಾವ ತರ ಇದೆ ನೋಡ್ತಾ ಇರ್ಬೋದು. ಇಲ್ಲಿ ಹಲವಾರು ಬೈಕ್ಸ್ ಕೂಡ ಇತ್ತೀಚೆಗೆ ಸ್ಟಾರ್ಟ್ ಆಗಿದೆ. ನಾನು ಹೇಳ್ದೆ ಟ್ರಾಫಿಕ್ ಇರುತ್ತೆ ಅಂತ, 5 ಗಂಟೆ ಒಳಗೆ ಬಂದಿದ್ದಾರೆ, ಆದ್ರೂ ಇನ್ನೂ ಗಾಡಿಗಳು ಬರ್ತಾ ಇದೆ. ಈ ಫಾಗ್ ವೆದರ್ ಮಾತ್ರ ತುಂಬಾನೇ ಅಲ್ಟಿ ಅಂತ ಹೇಳ್ಬೋದು. ನಮ್ಮ ಬೈಕರ್ಸ್ ಮಾತ್ರ ತುಂಬಾ ಎಂಜಾಯ್ ಮಾಡ್ತಾರೆ ಈ ಪ್ಲೇಸ್ ನ, ಹಾಗೂ ಲವರ್ಸ್ ಕೂಡ ತುಂಬಾ ಎಂಜಾಯ್ ಮಾಡ್ತಾರೆ ಪ್ಲೇಸ್ ನ. ನಾನು ಮೇಲೆ ಹೋಗಿ ಇನ್ನ ವಿಡಿಯೋನ ಎಕ್ಸ್ಪ್ಲೇನ್ ಮಾಡ್ತೀನಿ. ಬ್ರೋ ಇಲ್ಲಿ ನಂದಿ ಹಿಲ್ಸ್ ಅಲ್ಲಿ ಟಿಕೆಟ್ ಇಲ್ಲ ಅಂದ್ರೆ ಒಳಗಡೆ ಎಂಟ್ರಿ ಇಲ್ಲ. ನಾನು ಹೋಗಿ ಟಿಕೆಟ್ ನ ತಗೊಂಬಂದೆ. ಒಬ್ಬರಿಗೆ ಬಂದು 20 ರೂಪಾಯಿ ಇರುತ್ತೆ. ಬೈಕ್ ಪಾರ್ಕಿಂಗ್ ಬಂದು ಒಂದು ಬೈಕ್ಗೆ 50, ಕಾರ್ ಬಂದು 100 ರುಪೀಸ್ ಇರುತ್ತೆ, ಹಾಗೂ ಬಸ್ಸು ಟಿಟಿಗಳಿಗೆಲ್ಲ 250 ರುಪೀಸ್ ಇರುತ್ತೆ. ಟಿಕೆಟ್ ಇಲ್ಲ ಅಂದ್ರೆ ಒಳಗಡೆ ಎಂಟ್ರಿ ಇರಲ್ಲ. ಇಲ್ಲಿ ಫಾಗ್ ಎಲ್ಲ ನೋಡ್ತಾ ಇರ್ಬೋದು ಯಾವ ತರ ವೆದರ್ ಇದೆ ಅಂತ. ಮಳೆ ರೀತಿನೇ ಬೀಳ್ತಾ ಇದೆ. ಈಗ ನಾವು ಮೇಲೆ ಹೋಗೋಣ, ವಿಡಿಯೋನೆಲ್ಲ ಫುಲ್ ಡೀಟೇಲ್ ಆಗಿ ಎಕ್ಸ್ಪ್ಲೇನ್ ಮಾಡ್ತೀನಿ ಬನ್ನಿ. ನಾನು ಮೇಲ್ಗಡೆ ಸ್ಟೆಪ್ಸ್ ನ ಎಕ್ಕಿ ಹೋಗ್ತಾ ಇದ್ದೀನಿ ಫ್ರೆಂಡ್ಸ್. बने वीडियो ने नहीं बात करेगा, ऊपर देखो पूरा एक्सप्लेन करेगा. ಎಷ್ಟು ಜನ ವಾಪಸ್ ಹೋಗ್ತಾ ಇದಾರೆ ಟಿಕೆಟ್ ಬೈ ಮಾಡ್ಕೊಂಡ್ ಬರಕ್ಕೆ. ಬನ್ನಿ ನೋಡಿ, ಟಿಕೆಟ್ ಇಲ್ಲ ಅಂದ್ರೆ ಬಿಡಲ್ಲ. ಆಲ್ರೆಡಿ ನೋಡಿದ್ರಲ್ಲ, ಇಲ್ಲಿ ಟಿಕೆಟ್ ಇಲ್ಲ ಅಂದ್ರೆ ಒಳಗಡೆ ಪ್ರವೇಶ ಇಲ್ಲ. ಬಟ್ ಟಿಕೆಟ್ ನ ಎಲ್ಲ ಚೆಕ್ ಮಾಡಿ ಕೊಟ್ಟಿದ್ದಾರೆ. ಬೈಕ್ ನೋಡ್ತಾ ಜೈ ಶ್ರೀರಾಮ್. ಇಲ್ಲಿ ನೋಡಿ ನಮ್ಮ ಫ್ರೆಂಡ್ ಒಬ್ಬ ಜೈ ಯಾವ ತರ ಜೈ ಶ್ರೀರಾಮ್ ಅಂತ ಇದ್ರೆ. ನಾವು ಇಲ್ಲಿ ಮೇಲೆ ಹೋಗ್ತಾ ಇದೀವಿ. ಈಗ ಬರ್ತಾ ಇರ್ಬೋದು, ನೋಡ್ತಾ ಇರ್ಬೋದು ಲವರ್ಸ್ ಗಳ ಸಂತೆ ಯಾವ ತರ ಇದೆ ಅನ್ಬಿಟ್ಟು. ಯಾವ ತರ ಹೋಗ್ತಾ ಇದಾರೆ ನೋಡ್ತಾ ಇರ್ಬೋದು. ಇಲ್ಲಿ ಬ್ಯಾಗ್ ಚೆಕಿಂಗ್ ಮಾಡ್ತಾರೆ. ಇಲ್ಲಿ ಯಾವ್ದೇ ರೀತಿ ವಾಟರ್ ಬಾಟಲ್ಸ್ ಆತರ ಯಾವ್ದು ಅಲೋ ಮಾಡಲ್ಲ. ಇಲ್ಲಿ ನೋಡ್ತಾ ಇರ್ಬೋದು ಯಾವ ತರ ಸೌಂಡ್ ಮಾಡ್ತಾ ಇದಾರೆ. ಗೊತ್ತಾಕು ನೋಡ್ತಾ ಇರ್ಬೋದು ಇಲ್ಲಿ ಯಾವ ರೀತಿ ಕಲ್ಮಡಿ ಇದೆ ಅಂತ. ಸಾಕಷ್ಟು ಈಗ ಸ್ವಲ್ಪನೇ ಮಳೆ ಬೀಳ್ತಾ ಇರ್ಬೋದು. ವೆದರ್ ಮಾತ್ರ ತುಂಬಾ ಅಲ್ಟಿನೇ ಅಂತ ಹೇಳ್ಬೋದು. ಓಕೆ, ನೋಡ್ತಾ ಇರ್ಬೋದು ಇಲ್ಲಿ ವೆದರ್ ಯಾವ ತರ ಇದೆ ಅಂತ. ಹಿಂದ್ಗಡೆ ಫಾಗ್ ಮಾತ್ರ ತುಂಬಾ ಅಲ್ಟಿನೇ ಅಂತ ಹೇಳ್ಬೋದು. ಟಿಕೆಟ್ ಇಲ್ದಿರ ಅಲ್ಲಿ ಗಾಡಿ ಪಾರ್ಕಿಂಗ್ ಜಾಗ ಇಲ್ದಿರ ತುಂಬಾ ಕಷ್ಟ ನೋವುಗಳನ್ನ ಒದ್ದಾಡ್ತಾ ಇದಾರೆ. ನೋಡ್ತಾ ಫೋಟೋ ವ್ಯೂ ಮಾಡ್ತಾ ಇದಾರೆ. ಮಾರ್ನಿಂಗ್ ವ್ಯೂ ಮಾತ್ರ ತುಂಬಾ ಅಲ್ಟಿನೇ ಅಂತ ಹೇಳ್ಬೋದು. ನೋಡಿ ನಮ್ಮ ಹುಡುಗರು ಯಾವ ತರ ಸೌಂಡ್ ಮಾಡ್ತಾರೆ ಅಂತ. ಮಾಡಿ ಹಾಯ್ ಫ್ರೆಂಡ್ಸ್, ನಮಸ್ಕಾರ. ನಾವು ಹೋಗ್ತಾರೆ ದಾರಿ ಬಂದು ಸನ್ರೈಸ್ ನ ವ್ಯೂ ಪಾಯಿಂಟ್ ಇದೇ ದಾರಿ. ಬನ್ನಿ ತೋರಿಸ್ತೀನಿ ಯಾವ ತರ ಇದೆ.